ಲಕ್ಷ್ಮಿ ಬಂದುಬಿಟ್ಟು ಬೇಜಾರು ಮಾಡಿಕೊಂಡು ವೈಕುಂಠವನ್ನು ಬಿಟ್ಟು ಹೋಗ್ತಾರೆ. ವೈಕುಂಠವನ್ನು ಬಿಟ್ಟು ಹೋದ್ಮೇಲೆ ಎಲ್ಲಿದ್ದಾರೆ ಅನ್ನೋ ಒಂದು ವಿಚಾರ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ನಾರಾಯಣನು ಕೂಡ ಹುಡ್ಕೋ ಒಂದು ಪ್ರಯತ್ನವನ್ನು ಮಾಡ್ತಾರೆ, ಮಹಾವಿಷ್ಣು ಕೂಡ ಹುಡ್ಕೋ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಹಾಗೆ ಅವ್ರನ್ನ ಹೋಗಬೇಕಾದ್ರೆ ನಿಲ್ಲಿಸೋ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾರೆ. ಅದು ಮಾಡಿದ್ರೂ ಕೂಡ ಲಕ್ಷ್ಮೀ ದೇವಿ ನಿಂತ್ಕೊಳ್ಳಲ್ಲ, ನನಗೆ ಬೇಡ, ನಿಮಗೆ ಈ ಥರ ಒಂದು ಅವಮಾನ ಆಗಿರೋ ಜಾಗದಲ್ಲಿ ನಾನಿರಲ್ಲ ಅಂತ ಹೇಳ್ಬಿಟ್ಟು ಅವರು ಬೇಜಾರು ಮಾಡಿಕೊಂಡು ಭೂಲೋಕಕ್ಕೆ ಹೋಗ್ತಾರೆ. ಅದಾದ ಮೇಲೆ ಈ ದೇವಿನೇ ಇಲ್ಲದೆ ಇದ್ದಾಗ ನಾನು ವೈಕುಂಠದಲ್ಲಿದ್ದು ಏನು ಮಾಡಲಿ ಅಂತೇಳಿ ವೈಕುಂಠವನ್ನು ಅವರೂ ಕೂಡ ತ್ಯಜಿಸಿಬಿಟ್ಟು ಭೂಲೋಕಕ್ಕೆ ಹೋಗ್ತಾರೆ. ಅವರು ಕೂಡ ಎಲ್ಲೂ ಹೋದರು ಅನ್ನೋ ಒಂದು ವಿಚಾರ ಯಾರಿಗೂ ಕೂಡ ಗೊತ್ತಿರಲ್ಲ. ಅದು ನಾರದರಿಗೆ ಬಿಟ್ಟು ಯಾರಿಗೂ ಕೂಡ ಒಂದು ವಿಚಾರ ಗೊತ್ತಿರೋದಿಲ್ಲ. ಸೊ ಅದಾದ ಮೇಲೆ ಎಲ್ಲರೂ ಕೂಡ ದೇವತೆಗಳೆಲ್ಲರೂ ಕೂಡ ಒಂದು ಸಂಕಷ್ಟದಲ್ಲಿ ಸಿಲುಕ್ತಾರೆ ಅಂತ ನಾರದರು ಕೂಡ ಲೋಕ ಕಲ್ಯಾಣ ಈ ಥರ ಒಂದು ಗೋದಾವರಿ ನದಿ ತೀರದಲ್ಲಿ ಹೋಗ್ಬಿಟ್ಟು ವೈರಾಗ್ಯ ಒಳಗಡೆ ಯಾವ ಶ್ರೀಮನ್ನಾರಾಯಣನು ಕೂತಿದ್ದಾರೆ, ತಪಸ್ಸನ್ನು ಮಾಡ್ತಾ ಇದ್ದಾನೆ, ವೈರಾಗ್ಯವನ್ನು ವಿಚಾರವಾಗಿ ಮಾತಾಡ್ತಾರೆ. ಈ ಒಂದು ವಿಚಾರವನ್ನು ದೇವತೆಗಳೆಲ್ಲರಿಗೂ ಕೂಡ ಹೇಳ್ತಾರೆ. ಸೊ ಎಲ್ಲರಿಗೂ ಹೇಳಾದ್ಮೇಲೆ ಅವರು ಬಂದುಬಿಟ್ಟು ಈ ಥರ ಒಂದು ಆಗ್ತಾ ಇದೆ ಅಂದರೆ ಈ ವಿಶ್ವ ಕಲ್ಯಾಣ ಆಗಬೇಕಾಗಿರೋದೇ ಶ್ರೀಮನ್ನಾರಾಯಣನಿಂದ. ಅವರೇ ಹೋಗ್ಬಿಟ್ಟು ಈ ಥರ ಬೇಜಾರು ಮಾಡಿಕೊಂಡು ಹುತ್ತದೊಳಗಡೆ ಕೂತ್ಕೊಂಡ್ರೆ ಈ ವಿಶ್ವ ಕಲ್ಯಾಣ ಆಗೋದಾದರೂ ಹೇಗೆ ಅಂತೇಳಿ ಈ ಒಂದು ವಿಚಾರವನ್ನು ಚರ್ಚೆಯಲ್ಲಿ ಮಾಡ್ತಾರೆ ಸತ್ಯಲೋಕದಲ್ಲಿ. ಆಗ ನಾರದರು ಕೂಡ ಒಂದು ವಿಷಯವನ್ನು ಹೇಳ್ತಾರೆ, ನೀವು ಆಗಬೇಕಂದ್ರೆ ಅವರಾಗೆ ಎದ್ದೇಳಬೇಕು, ಅಂದರೆ ಅವರಾಗೆ ಅವರ ಒಂದು ತಪಸ್ಸನ್ನು ಅವರೇ ತಪಸ್ಸನ್ನು ಎದ್ದೇಳಬೇಕು ಅಂತ ಹೇಳಿ ಅವರು ವಿಶ್ವ ಕಲ್ಯಾಣ ತಪಸ್ಸಿಂದ ದಾರಿ ಮಾಡಿಸ್ಕೊಳ್ತಾರೆ ಅಂತ ಹೇಳಿ ಅವರು ಮಾಡ್ತಾರೆ. ಅವರು ಒಂದು ಕಡೆ ಹೋಗೋದಕ್ಕೆ ತಯಾರಿ ನಡೆಸ್ಕೊಳ್ತಾರೆ. ಮಹಾಲಕ್ಷ್ಮಿ ಬಂದುಬಿಟ್ಟು ಕೊಲ್ಲಾಪುರದಲ್ಲಿ ಇರ್ತಾರೆ. ಕೊಲ್ಲಾಪುರದಲ್ಲಿ ಒಂದು ಪಾಠಶಾಲೆಯಲ್ಲಿ ಅವರು ಕೂಡ ಒಂದು ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಆ ಒಂದು ವೇಳೆಯಲ್ಲಿ ಪರಶಿವನು ಮತ್ತು ಪರಬ್ರಹ್ಮ ಇಬ್ಬರೂ ಕೂಡ ಆ ಒಂದು ಜಾಗಕ್ಕೆ ಭೇಟಿಯನ್ನು ಕೊಡ್ತಾರೆ. ಕೊಟ್ಟಿದ ನಂತರ ಆ ತಾಯಿಯನ್ನು ಎದ್ದೇಳಿಸೋ ಒಂದು ಪ್ರಯತ್ನವನ್ನು ಕೂಡ ಇವರು ಮಾಡ್ತಾರೆ. ಎಷ್ಟೇ ಬೇಡ್ಕೊಂಡ್ರು, ಎಷ್ಟೇ ಒಂದು ಒಂದು ಪ್ರೀತಿಯಿಂದ ಬೇಡ್ಕೊಂಡ್ರು, ಭಕ್ತಿಯಿಂದ ಬೇಡ್ಕೊಂಡ್ರು ಕೂಡ ಮಹಾಲಕ್ಷ್ಮಿ ಎಚ್ಚೆತ್ತುಕೊಳ್ಳಲ್ಲ, ಅಂದರೆ ಧ್ಯಾನದಿಂದ ಎದ್ದೇಳೋದಿಲ್ಲ. ಆ ಒಂದು ವಿಚಾರವನ್ನು ಅವರು ಬೇಡ್ಕೊಂಡು ಬಂದಿರೋಂಥ ಕೆಲಸ ಏನು ಅಂತ ಮಾತು ಹೇಳ್ತಾರೆ ಪರಶಿವನಿಗೂ ಮತ್ತು ಪರಬ್ರಹ್ಮನಿಗೂ. ಆದರೆ ಅವ್ರು ಹೇಳ್ತಾರೆ ಅವರಿಂದ ಆಗಿರುವಂಥ ಒಂದು ಅವರಿಂದ ನೋವನ್ನು ಅವರು ಸ್ವಲ್ಪ ನಾರಾಯಣನ ಬಗ್ಗೆ ಹೇಳ್ತಾರೆ. ವೈಕುಂಠವನ್ನು ಬಿಟ್ಟು ಹೋದಾಗಿಂದ ಕೂಡ ಅವರು ವೈರಾಗ್ಯವನ್ನು ತ್ಯಜಿಸಿದ್ದಾರೆ. ಅವರು ಇಲ್ಲೇ ಭೂಲೋಕದಲ್ಲಿ ಬಂದು ಯಾವುದೋ ಒಂದು ಹುತ್ತದಲ್ಲಿ ಸಾಮಾನ್ಯ ಮನುಷ್ಯರಂತೆ ಆಹಾರ ನಿದ್ರೆಯನ್ನು ಬಿಟ್ಟು ಧ್ಯಾನವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾರೆ. ಆ ಒಂದು ವಿಷಯವನ್ನು ತಿಳಿದ ತಕ್ಷಣ ಮಹಾಲಕ್ಷ್ಮಿ ಹೇಳ್ತಾರೆ, ಅಂದರೆ ನನ್ನಿಂದ ನನ್ನ ಸ್ವಾಮಿಗೆ ಇಂಥ ಒಂದು ಸಂಕಷ್ಟ ಬಂತ ಅಂತ ಹೇಳಿ ಅವರು ಕೂಡ ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಈಗ ಲೋಕ ಕಲ್ಯಾಣ ಆಗಬೇಕು ಅಂತ ಅವರು ಎಚ್ಚೆತ್ತುಕೊಳ್ಳದೆ ಪರಬ್ರಹ್ಮನು ಹೇಳ್ತಾರೆ, ನೀವು ಒಂದು ಗೋಪಿಕೆಯ ರೂಪವನ್ನು ತಾಳ್ಬಿಟ್ಟು ಈ ಥರ ಒಂದು ಚೋಳ ರಾಜ ಅಂತ ಹೇಳಿ ಗಂಗಾ ನದಿ ತೀರದಲ್ಲಿರುವಂಥ ಗೋದಾವರಿ ತೀರದಲ್ಲಿರುವಂಥ ಒಂದು ಗಂಗಾ ನದಿ ಹತ್ರ ಚೋಳ ರಾಜ ಎಂಬ ಒಂದು ರಾಜ ಇರ್ತಾನೆ. ಆ ಒಂದು ರಾಜನ ಬಳಿ ಒಂದು ಹಸು ಮತ್ತು ಒಂದು ಕರುವನ್ನು ನೀವು ಅಲ್ಲಿ ಕೊಡಬೇಕಾಗತ್ತೆ. ಅದರಿಂದ ಶ್ರೀಮನ್ನಾರಾಯಣನು ಎಚ್ಚೆತ್ತುಕೊಳ್ತಾನೆ, ಅವನ ಧ್ಯಾನಾಸಕ್ತನಾಗ್ತಾನೆ, ಧ್ಯಾನದಿಂದ ಎದ್ದೇಳ್ತಾರೆ ಅಂತ ಹೇಳಿ ಕೂಡ ಹೇಳ್ತಾರೆ. ಹಾಗಾದರೆ ಯಾವ ರೀತಿ ಅಂದರೆ ಮತ್ತು ಗೋವನ್ನು ನಾನು ಎಲ್ಲಿಂದ ತೊಗೊಂಬರಬೇಕಾಗತ್ತೆ, ಅಂಥ ಒಂದು ಕರುಗಳು ಮತ್ತು ಹಸು ಎಲ್ಲಿ ಸಿಗುತ್ತೆ ಅಂತಲೂ ಕೂಡ ಕೇಳ್ತಾರೆ ಮಹಾಲಕ್ಷ್ಮಿ. ಪರಬ್ರಹ್ಮನಿಗೆ ರೂಪ ತಾಳಬೇಕು, ನಮ್ಮ ಕೆಲಸವನ್ನು ಕರುವಿನ ರೂಪವನ್ನು ತಾಳ್ತಾರೆ ಮಹಾಲಕ್ಷ್ಮಿಗೆ ಹೇಳ್ತಾರೆ. ಗೋಪಿಕೆಯ ರೂಪವನ್ನು ತಾಳಿಬಿಟ್ಟು ಹಸು ಮತ್ತು ಕರುವನ್ನು ಆ ಒಂದು ರಾಜರ ಬೀದಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಉಶ್ ಅಂತ ಹೇಳಿ. ಆ ಒಂದು ಸಮಯದಲ್ಲಿ ಅಲ್ಲಿರುವಂಥ ಒಬ್ಬ ಸೈನಿಕ ಬಂದುಬಿಟ್ಟು ಆ ಹಸುಗಳ ಇರುವಂಥ ಒಂದು ಅಂದ ಚಂದವನ್ನು ಸೊಗಸನ್ನು ನೋಡಿಬಿಟ್ಟು ಅವರು ಹೋಗ್ಬಿಟ್ಟು ರಾಜರ ಬಳಿ ಹತ್ರ ಹೇಳ್ತಾರೆ. ಚೋಳ ರಾಜನ ಹತ್ರ ಹೇಳಿದಾಗ ಅವರನ್ನು ಕೂಡ ಅರಮನೆಗೆ ಕರೆತರಿಸ್ಕೊಳ್ತಾರೆ. ಸೈನಿಕರ ಒಟ್ಟಿಗೆ ಹೇಳಿಬಿಟ್ಟು ಅವ್ರನ್ನ ಗೋಪಿಕೆಯನ್ನು ಮತ್ತು ಹಸು ಕರುವನ್ನು ಕೂಡ ಅವರ ಅರಮನೆಗೆ ಕರೆಸ್ಕೊಂಡಾಗ ಚೋಳರಾಜನ ಹೆಂಡತಿಗೆ ಆ ಒಂದು ಹಸು ಮತ್ತು ಕರುವನ್ನು ನೋಡಿದಾಗ ತುಂಬಾ ಮನಸ್ಸಾಗುತ್ತೆ, ಅದು ನನಗೆ ಬೇಕು ಅಂಥೇಳಿ. ಸೊ ಆ ಒಂದು ಕಾರಣದಿಂದ ಚೋಳರಾಜನು ಕೂಡ ಆ ಒಂದು ಹಸು ಮತ್ತು ಕರುವನ್ನು ಕೊಂಡ್ಕೊಳ್ತಾರೆ. ಇಷ್ಟಿಷ್ಟು ಹಣ ಅಂತೇಳಿ ಲಕ್ಷ್ಮೀ ದೇವಿಗೆ ಕೊಟ್ಬಿಟ್ಟು ಚೋಳರಾಜನು ಹಸು ಮತ್ತು ಕರುವನ್ನು ಕೊಂಡ್ಕೊಳ್ತಾರೆ. ಆದಮೇಲೆ ಆ ಅಲ್ಲಿರುವಂಥ ರಾಣಿ ಚೋಳರಾಜನ ಹೆಂಡತಿ ಹೇಳ್ತಾರೆ, ಈ ಹಸುವಿನಿಂದ ಹಾಲು ಬರುವಂಥದ್ದು ಹಸು ಮತ್ತು ಕರುವನ್ನು ಮೇಯಿಸ್ಕೊಂಡು ಹೇಳ್ತಾರೆ ಅಂತೇಳಿ ಅರಣ್ಯದ ಕಡೆ ಹಾಲಾಗ್ತಾರೆ. ಬರೀ ರಾಜ ಕೂಡ ಕೆಲಸ ಮಾಡ್ತಾರೆ.
ಯಾವುದೇ ಬಳಸಬೇಕು ಕೂಡ ರಾಜ ಮನೆಯವರಿಗೆ. ಸೊ ಇದೊಂದು ಅರಮನೆಯ ಜನಗಳು ಯಾರಿಗೂ ಕೂಡ ಈ ಒಂದು ಹಸು ಹಾಲನ್ನು ಕೊಡ್ತಾ ಇರೋದಿಲ್ಲ. ಸೊ ಈ ಒಂದು ಕಾರಣ ಏನಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳಿ ಕೂಡ ಎಲ್ಲರೂ ಕೂಡ ಒಂದು ಪ್ರಶ್ನೆಯನ್ನು ಕೂಡ ಮೂಡುತ್ತೆ. ಆದರೆ ಈ ಒಂದು ಹುತ್ತದ ಮೇಲೆ ಹಾಲನ್ನು ಮಾಡ್ತಾ ಇರೋದಕ್ಕೆ ಅಲ್ಲಿರುವಂಥ ಗಂಗಾ ನದಿ ಹತ್ರ ಹೊರಗಡೆ ಕೂತ್ಕೊಂಡು ಶ್ರೀಮನ್ನಾರಾಯಣ ದಿನಾಲೂ ಕೂಡ ಆ ಒಂದು ಹಾಲನ್ನು ಕುಡಿದ್ಬಿಟ್ಟು ಏನು ಆಹಾರ ನಿದ್ರೆ ಇಲ್ಲದೆ ಎಷ್ಟು ಇದಾಗಿರ್ತಾರೆ. ಸೊ ಅವರಿಗೆ ಈ ಒಂದು ಇದರಿಂದ ನಾನು ಎಚ್ಚೆತ್ಕೊಳ್ಬೇಕು. ಅವರು ಏನು ಮಾಡ್ತಾ ಇರೋದ್ರೆ ಅವ್ರಿಗೊಂದು ಪರಿಜ್ಞಾನ ಬರಬೇಕು ಅಂತೇಳಿ ಈ ಒಂದು ಕೆಲಸವನ್ನು ಹಸು ಮತ್ತು ಕರು ಮಾಡ್ತಾ ಇರ್ತಾರೆ. ಸೊ ಆ ಒಂದು ಹಸು ಬಂದ್ಬಿಟ್ಟು ದಿನಾಲು ಹಾಲನ್ನು ಕೊಡ್ತಾ ಇರುತ್ತೆ ಹುತ್ತದೊಳಗಡೆ. ಅದರಲ್ಲಿರುವಂಥ ಒಂದು ರಂಧ್ರಗಳಿಂದ ಹಾಲು ಹೋಗಿ ಹಸು ಮತ್ತು ಪರಶಿವನ ಈ ಕಡೆ ಚೋಳರಾಜ ನಾರಾಯಣನು ಕೂಡ ಆ ಒಂದು ಹಾಲನ್ನು ಕುಡಿತಾ ಇರ್ತಾರೆ. ಅವರು ಕೊಲ್ಲಾಪುರಕ್ಕೆ ಮತ್ತೆ ದಿನಾಲು ಕೂಡ ಅವರು ಸಂದೇಹವನ್ನು ಇಟ್ಕೊಂಡ್ಬಿಟ್ಟು ಹೇಳ್ತಾ ಇರ್ತಾರೆ, ನನ್ನ ಸ್ವಾಮಿ ಏನು ಮಾಡ್ತಿದ್ದಾರೋ ಏನೋ, ನನ್ನಿಂದ ಇಷ್ಟೊಂದೆಲ್ಲ ನೋವಾಯ್ತಲ್ಲ ನನ್ನ ಸ್ವಾಮಿಗೆ ಅಂತೇಳಿ ಬೇಜಾರು ಮಾಡಿಕೊಂಡು ಅವರು ಕೂಡ ಕೊಲ್ಲಾಪುರದತ್ತ ಹೋಗ್ತಾ ಇರ್ತಾರೆ. ನಾರಾಯಣನು ಪ್ರತ್ಯಕ್ಷ ನಾರಾಯಣರು ಅವರಿಗೆ ಹೇಳ್ತಾ ಇರ್ತಾರೆ, ಮಹಾಲಕ್ಷ್ಮಿ ಬಂದ್ಬಿಟ್ಟು ಮುಗೀತು ನಾರದ, ಈಗ ನಾನು ಹಿಂತಿರುಗಿ ಕೊಲ್ಲಾಪುರಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಕೂಡ ಹೇಳ್ತಾರೆ. ಆಗ ನಾರದರು ಹೇಳ್ತಾರೆ, ಇಷ್ಟೆಲ್ಲ ತಾಯಿ ಮತ್ತೆ ಮಹಾವಿಷ್ಣುವು ನಿನ್ನನ್ನು ಕರೆಸ್ಕೊಳ್ತಾರೆ, ಅವರು ಒಂದು ಕಲ್ಯಾಣ ಕಾರ್ಯದಲ್ಲಿ ಮತ್ತೆ ನಿನ್ನನ್ನು ಭೇಟಿ ಮಾಡ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಹಾಗಾದರೆ ಏನು ಹೇಳ್ತಾ ಇದೆಯಾ ನಾರದ, ನಂಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ತಾಯಿ ವಿಶ್ವ ಕಲ್ಯಾಣ ಅಂತ ಹೇಳಿದ್ರೆ ಮಹಾವಿಷ್ಣುವಿನ ಕಲ್ಯಾಣ ಅಲ್ಲವೇ, ಅಂದರೆ ಮಹಾವಿಷ್ಣುವಿನ ಕಲ್ಯಾಣ ಆಗಬೇಕಾಗಿದೆ ಈ ಭೂಲೋಕದಲ್ಲಿ, ಆ ಒಂದು ಸಮಯದಲ್ಲಿ ಮಹಾವಿಷ್ಣು ನಿಮ್ಮನ್ನು ಕರೆಸ್ಕೊಳ್ತಾರೆ ಅಂತಲೂ ಕೂಡ ಹೇಳ್ತಾರೆ. ಸೊ ಇದಾದ ನಂತರ ಮುಂದೆ ಏನಾಗುತ್ತೆ ಅಂತ ಹೇಳಿ